ಯಾರಾದ್ರೂ ನೀರು ಕೊಡ್ರೋ. ಅಯ್ಯೋ ಕರ್ಮ ಕರ್ಮ, ಈ ಜ್ವರದ ಬಾಧೆ ತಡಿಯಕ್ಕಾಗ್ತಾ ಇಲ್ಲ. ನನ್ನ ಕತೆ ಅಂತೂ ಮುಗೀತು. ನನ್ನ ಮಗನಿಗೆ ಈ ರೋಗ ಬರ್ದೇ ಇರ್ಲಿ ತಂದೆ ದೇವ್ರೇ. ನಮ್ಮ ಹಣೆ ಬರಹ ಇಷ್ಟೇ ಅನ್ಸತ್ತೆ. ಇಲ್ಲಿಗೆ ಬಂದ್ರೆ ಈ ರೋಗ ನಮಗೂ ಅಂಟ್ಕೊಳತ್ತೆ ಅಂತ ಮನೆಯವರು ತಿರುಗು ನೋಡ್ತಾ ಇಲ್ಲ. ಊರೇ ರೋಗದ ಬಾಧೆ ಜೊತೆಗೆ ಈ ಹಸುವಿನ ಬಾಧೆ ಅನುಭವಿಸ್ಕೊಂಡೇ ಸಾಯ್ಬೇಕು ಅನ್ಸತ್ತೆ. ನೀರು ಅಯ್ಯೋ ಕರ್ಮ ಕರ್ಮ, ಶ್ರೀಹರೇ ಊರೇ. ಅಯ್ಯೋ ಶ್ರೀಹರಿ, ಅಯ್ಯೋ ಈ ಅಂಟು ರೋಗ ಊರೆಲ್ಲ ಆವರಿಸಿರೋ ಹಾಗಿದೆ. ಹೌದಮ್ಮ, ಒಬ್ಬೊಬ್ಬರಾಗಿ ಎಲ್ಲರೂ ಇಲ್ಲಿಗೆ ಬರ್ತಿದ್ದಾರೆ. ಸರಸ್ವತಿ, ನೀನ್ ನೀರು ಕೊಡು, ನಾನು ಗಂಜಿ ಕೊಡ್ತೀನಿ. ತಾಯೇ, ಈ ಸ್ಥಿತಿಲಿ ನಮ್ಮವರೇ ನಮ್ಮನ್ನ ದೂರದಿಂದ ನೋಡಕ್ಕೂ ಹಿಂಜರಿತಾರೆ. ಆ ಸರಸ್ವತಮ್ಮನವರು ಆಗಲೇ ಬಂದು ನಮ್ಮ ಕೈ ಮೈ ಮುಟ್ಟಿ ನಾಡಿ ಪರೀಕ್ಷೆ ಮಾಡಿ ಹೋಗಿದ್ರು. ಈಗ ನೀವು ನಮಗಾಗಿ ಗಂಜಿ ನೀರು ಎಲ್ಲ ತಂದಿದ್ದೀರಿ. ಈ ರೋಗಕ್ಕೆ ಊರಿಗೂರೇ ಹೆದರ್ಕೊಳ್ತಿದೆ. ನಿಮಗೆ ಭಯನೇ ಇಲ್ವೇ ತಾಯಿ? ವಿಶ್ವಾಚಾರ್ಯ, ಎಲ್ಲ ಶ್ರೀಹರಿ ಇಚ್ಛೆ. ಸಾವು ಬರೋದಾದ್ರೆ ನಾವು ಬೇಡ ಅಂದ್ರೂ ಬಂದೇ ಬರುತ್ತೆ. ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಸರಿ ಹೋಗುತ್ತೆ. ತಾಯಿ, ಅದು ಯಾವ ಜನ್ಮದ ಪುಣ್ಯನೋ ಏನೋ ಆ ಭಗವಂತ ನಿಮ್ಮಂಥವ್ರನ್ನ ಈ ಊರಿಗೆ ಬರೋ ಹಾಗೆ ಮಾಡ್ದ. ಶ್ರೀಹರಿ, ಸರಸ್ವತಿಗೆ ನೆನಪಿನ ಶಕ್ತಿ ಚೆನ್ನಾಗೇ ಇದೆ. ಈ ಕಾಯಿಲೆಗೆ ಔಷಧಿನೂ ಗೊತ್ತಿದೆ. ಆದರೆ ಈ ಔಷಧಿ ಅವಳ ನೆನಪಿಗೆ ಬರ್ದೇ ಇರೋ ಹಾಗೆ ಮಾಡ್ತಿರೋದು ಯಾರು? ನನ್ನ ಊಹೆ ಸರಿಯಾಗಿದ್ರೆ ಈ ದಾರಾನೇ ನನಗೆ ದಾರಿ ತೋರಿಸುತ್ತೆ. ಶ್ರೀಹರಿ, ಓ, ಸರಸ್ವತಿಗೆ ಔಷಧಿ ನೆನಪಕ್ಕೆ ಬಾರದೇ ಇರೋ ಹಾಗೆ ಮಾಡ್ತಾ ಇರೋ ಶಕ್ತಿ ನೀನೇನಾ?
ವಾಮನ ವಾಮನ ಹಾ ಬಂದೆ. ಇದೇನು ಆಚಾರ್ಯರೇ ಕಲ್ಲೊತ್ಕೊಂಡ್ ಬಂದಿದ್ದೀರಾ ವ್ಯಾಯಾಮ ಮಾಡೋದಕ್ಕ? ಅಲ್ಲ ಅಲ್ಲ, ಇದರ ಆಯಾಮ ತಿಳ್ಕೊಳ್ಳೋದಕ್ಕೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ. ಇದು ಹಿಡಿಸೋ ಅಂತ ಒಂದು ಪೆಟ್ಟಿಗೆ ತಗೊಂಡ್ಬನ್ನಿ. ತಗೊಂಡ್ಬನ್ನಿ ಹೋಗಿ. ಹಾ ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಕರಿತೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಓ, ನಾನ್ ಯಾರು ಅಂತ ತಿಳ್ಕೋಬೇಕಾ? ನಾನು ಈ ಊರಲ್ಲಿ ನೆಲೆಸ್ಬೇಕು ಅಂತ ಬಂದೆ. ಆದ್ರೆ ಈ ಜನ ನನ್ನನ್ನ ಗುರ್ತಿಸದೆ ನನ್ನ ಕುಡುಗೋಲು ಕಲ್ ಮಾಡ್ಕೊಂಡಿದ್ದಾರೆ. ಕಾಲಿಗಂಟಿದ ಕೆಸರನ್ನ ನನ್ನ ಮೇಲೆ ತಿಕ್ತಾರೆ. ಆ ಕೋಪಕ್ಕೆ ಈ ಊರಿಗೆ ಭೀಕರವಾದ ಅಂಟು ಜಾಡ್ಯ ತಂದಿದ್ದೀನಿ. ತಾಯಿ, ಅವರೆಲ್ಲ ನಿನ್ನ ಮಕ್ಕಳೇ ಅಲ್ವೇ? ತಿಳಿದೆ ತಪ್ಪು ಮಾಡಿದ್ದಾರೆ. ಅವರನ್ನ ಕ್ಷಮಿಸು ತಾಯಿ. ಇಲ್ಲ, ಕ್ಷಮಿಸೋದಿಲ್ಲ. ಊರ್ ಕಾಯ್ಬೇಕಾಗಿರೋ ತಾಯಿನೇ ಮಕ್ಕಳಿಗೆ ರೋಗ ಬರೋ ಹಾಗೆ ಮಾಡಿ ಅವರು ನರಳಿ ಊರಾಚೆ ಸಾಯೋ ಹಾಗೆ ಮಾಡಿರೋದು ಸರಿನಾ? ಇವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ತಾಯಿ, ಶಿಕ್ಷಿಸುವವಳು ನೀನೆ, ರಕ್ಷಿಸುವವಳು ನೀನೆ. ನಿನಗೆ ತಪ್ಪು ಕಾಣಿಕೆ ಸಲ್ಲಿಸ್ತೀನಿ. ದಯಮಾಡಿ ಮಕ್ಕಳನ್ನ ಕ್ಷಮಿಸ್ಬಿಡು. ಅಷ್ಟೇ ಅಲ್ಲ, ಊರಲ್ಲಿ ನನ್ನ ಪ್ರತಿಷ್ಠಾಪನೆ ಆಗ್ಬೇಕು. ವಿಜೃಂಭಣೆಯಿಂದ ಜಾತ್ರೆ ಆಗ್ಬೇಕು. ಆಯ್ತು ತಾಯಿ, ನಿನ್ನ ಇಚ್ಛೆಯನ್ನ ನಾನು ಪೂರೈಸ್ತೀನಿ. ಅಷ್ಟೇ ಅಲ್ಲ, ಎಲ್ರೂ ನಿಷ್ಠೆಯಿಂದ ನನ್ನ ಸೇವೆ ಮಾಡ್ಬೇಕು. ಹಾಗೆ ಆಗ್ಲಿ ತಾಯಿ. ವಿನಾಕಾರಣ ನೀನು ನನ್ನ ಪತ್ನಿಯ ಕೆನ್ನೆಗೆ ಹೊಡೆದ ಕಾರಣದಿಂದ ನಿನ್ನ ಜಾತ್ರೆಯ ದಿನ ಪೂಜೆಯ ಜೊತೆಗೆ ಚಾಟಿ ಏಟಿನ ಸೇವೆಯೂ ಇರುತ್ತೆ. ನನ್ನ ಪತ್ನಿಗೆ ಆ ಔಷಧಿಯ ಗಿಡ ನೆನಪಿಗೆ ಬರುವ ಹಾಗೆ ಮಾಡು ತಾಯಿ.